ಇಂದಿನ ಟಾಪಿಕ್ ಅಲ್ಲಿ ನಾವು ದ ಟೈಪ್ಸ್ ಆಫ್ ಮಾರ್ಕೆಟ್ ಡೇಸ್ ಗಳು ಯಾವ್ಯಾವ ಅಂತ ತಿಳ್ಕೊಂಡಿದ್ವಿ. ಅದು ಟ್ರೆಂಡ್ ಡೇ ಇರ್ಬೋದು, ಡಬಲ್ ಡಿಸ್ಟ್ರಿಬ್ಯೂಷನ್ ಟ್ರೆಂಡ್ ಡೇ ಇರ್ಬೋದು, ಟಿಪಿಕಲ್ ಡೇ ಇರ್ಬೋದು, ಎಕ್ಸ್ಟೆಂಡೆಡ್ ಟಿಪಿಕಲ್ ಡೇ ಇರ್ಬೋದು, ಅಥವಾ ಸೈಡ್ ವೇಸ್ ಡೇ ಇರ್ಬೋದು. ಸೊ ಇದರಲ್ಲಿ ನಾವು ಟ್ರೆಂಡ್ ಡೇ ಮತ್ತೆ ಒಂದು ಏನು ಸೈಡ್ ವೇಸ್ ಅಲ್ಲಿ ನಾವು ಸ್ಟ್ರಾಟಜಿಗಳನ್ನ ಕ್ರಿಯೇಟ್ ಮಾಡಿ ನಾವು ಒಂದು ಟ್ರೇಡ್ ಮಾಡ್ತಾ ಹೋಗ್ಬೋದು. ಅದು ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾವು ಸೈಡ್ ವೇಸ್ ಇದ್ದಾಗ ನಾವು ಈ ಒಂದು ಏನು IBH ಮತ್ತೆ IBL ಯೂಸ್ ಮಾಡ್ಕೊಂಡು ಹೇಗೆ ನಾವು ಟ್ರೇಡ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನಾರ್ಮಲ್ ಆಗಿ ನಿಮ್ಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ IBH ಮತ್ತೆ ಹೈ ಲೋ ಅಂದ್ರೆ ಫಸ್ಟ್ 1 ಅವರ್ ಕ್ಯಾಂಡಲ್ ಯಾವಾಗ್ಲೂ ತುಂಬಾ ವೈಡ್ ಆಗಿರತ್ತೆ. ಓಕೆನಾ, ಈ ತರ ಒಂದು ವೈಡ್ ಆಗಿರುತ್ತೆ. ಫಸ್ಟ್ 1 ಅವರ್ ಕ್ಯಾಂಡಲ್ ನಿಮ್ಗೆ ಈ ತರ ಒಂದು ಬಿಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿರುತ್ತೆ. ನೀವೇನ್ ಮಾಡ್ತೀರಾ, ಆ ಒಂದು ಕ್ಯಾಂಡಲ್ಗೆ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊತೀರಾ. ಹೈನ ನೀವು IBH ಅಂತ ಕನ್ಸಿಡರ್ ಮಾಡಿದ್ರೆ, ಲೋನ IBL ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಇಂಥ ಒಂದು ಡೇಲೆ ಅಂದ್ರೆ ಇಂಥ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ಯಾವಾಗ ನಿಮ್ಗೆ ವೈಡ್ ಆಗಿ ಜನರೇಟ್ ಆಗಿರುತ್ತೋ ಅಂತ ಒಂದು ಡೇಲ್ ಏನಾಗುತ್ತೆ, ಮಾರ್ಕೆಟ್ ನಿಮ್ಗೆ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಇರುತ್ತೆ. ಮಾರ್ಕೆಟ್ ಏನಾಗುತ್ತೆ, ಒಂದು ಟೆನ್ನಿಸ್ ಕೋರ್ಟ್ ತರ, ಅಂದ್ರೆ ನಿಮ್ಗೆ IBL ಇಂದ IBH ಗೆ ಮತ್ತೆ IBH ಇಂದ IBL ಗೆ ನಿಮ್ಗೆ ಈ ತರ ಒಂದು ಸೈಡ್ ವೇಸ್ ಅಲ್ಲೇ ಒಂದು ದಿನ ಪೂರ್ತಿ ಆಟ ಆಡ್ತಾ ಇರುತ್ತೆ. ಸೊ ಅಂತ ಟೈಮಲ್ಲೇ ನೀವು ಹೇಗೆ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬಹುದು ವಿತ್ ರಿಸ್ಕ್ ರಿವಾರ್ಡ್ ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ನಾವು ಎಕ್ಸಾಂಪಲ್ ಅಂದ್ರೆ 8th ಡೇಟೆಡ್ ಒಂದು ಎಕ್ಸಾಂಪಲ್ ತಗೋಣ. 8th ಓಕೆ, 8th ಡೇ ಅಂದ್ರೆ 8ನೇ ತಾರೀಕು ಏನಾಗಿದೆ ಅಂದ್ರೆ ಮಾರ್ಕೆಟ್ ನಿಮ್ಗೆ ಒಂದು ವೈಡ್ ಇನಿಷಿಯಲ್ ಬ್ಯಾಲೆನ್ಸ್ ನ ಕ್ರಿಯೇಟ್ ಮಾಡಿದೆ. ಸೊ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಹಾಕೊಂಡಿದೀನಿ. ಸೊ ನಿಮ್ಗೆ 1 ಅವರ್ ಅಂದ್ರೆ ನಿಮ್ಗೆ 1 ಅವರ್ ಅಲ್ಲಿ 12 ಕ್ಯಾಂಡಲ್ಸ್ ಕ್ರಿಯೇಟ್ ಆದ್ರೆ 1 ಅವರ್ಗೆ ನೆಕ್ಸ್ಟ್ 1 ಅವರ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ವಾ. ಸೊ ಫಸ್ಟ್ ಕ್ಯಾಂಡಲ್ಗೆ ನಾನು ಹೈ ಹಾಕೊಂಡಿದೀನಿ. ಹೈ ಆದ್ಮೇಲೆ ನೆಕ್ಸ್ಟ್ 12 ಕ್ಯಾಂಡಲ್ಸ್ ಕೌಂಟ್ ಮಾಡಿದ್ರೆ 1 2 3 4 5 6 7 8 9 10 11 12. ಸೊ ನಿಮ್ಗೆ 12th ಕ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ಇದಾಗತ್ತೆ. ಓಕೆನಾ, ಯಾವ್ದು 10:15ಗೆ ಕ್ರಿಯೇಟ್ ಆಗಿರುತ್ತೋ ಈ ಒಂದು 12th ಕ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ IBL ಆಗತ್ತೆ. ಸೊ ನಾವಿಲ್ಲಿ IBH ಮತ್ತೆ IBL ನ ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಟ್ರೇಡ್ ಮಾಡೋ ತನಕ ಅಂದ್ರೆ ನಿಮ್ಗೆ ಫುಲ್ ಅದ್ರ ಬಗ್ಗೆ ನಾಲೆಡ್ಜ್ ಬರೋ ತನಕ ನೀವು ಈ ತರ ಮಾರ್ಕ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ನಿಮ್ಗೆ ಈಸಿ ಆಗತ್ತೆ. ಸೊ ಲೋನ ನಾವು IBL ಅಂತ ಹಾಕೊಳ್ಳೋಣ. ಸೊ IBL ಮತ್ತೆ IBH ನೀವು ಕನ್ಸಿಡರ್ ಮಾಡಿದ್ರಿ ಅಂದ್ರೆ ನೀವು ಹಾಕೊಂಡಿದ್ದೀರಾ. ಈಗ ಮಾರ್ಕೆಟ್ ಇವತ್ತು ನೀವು ನೋಡ್ಬೋದು ಟಿಲ್ 1 o'clock ತನಕ ನಿಮ್ಗೆ ಈ ಒಂದು IBH ಮತ್ತೆ IBL ನ ಅದು ಬ್ರೇಕ್ ಮಾಡಿಲ್ಲ. ನಿಮ್ಗೆ ಅದು ಒಂದು ರೆಸಿಸ್ಟೆನ್ಸ್ ಆಗಿ ನಿಮ್ಗೆ ಕನ್ಸಿಡರ್ ಮಾಡಿದೆ ಮತ್ತೆ ನೆಕ್ಸ್ಟ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿದೆ. ಸೊ ಇಂಥ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಈ ಒಂದು ಸಪ್ಲೈ ಝೋನ್ ಇರತ್ತಲ್ವಾ, ಈ ಒಂದು ಸಪ್ಲೈ ಝೋನ್ ಅಲ್ಲೇ ನೀವು ಏನ್ ಮಾಡ್ತೀರಾ, ಒಂದು ಝೋನ್ ತರ ಮಾರ್ಕ್ ಮಾಡ್ಕೊಂಡು ಎಲ್ಲಿ ರಿವರ್ಸ್ ತಗೊಂಡಿದ್ಯಾ ಆ ಒಂದು ನೆಕ್ಸ್ಟ್ ಕ್ಯಾಂಡಲ್ಗೆ ನೀವು ಇಲ್ಲಿ ಎಂಟ್ರಿ ಆಗ್ತೀರಾ ಅಂತ ಅನ್ಕೊಳ್ಳಿ. ಓಕೆನಾ, ಎಂಟ್ರಿ ಆಗ್ತೀರಾ. ನಿಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಪ್ರೀವಿಯಸ್ ಕ್ಯಾಂಡಲ್ ನ ಹೈ ಆಗಿರತ್ತೆ. ಓಕೆನಾ, ಪ್ರೀವಿಯಸ್ ಕ್ಯಾಂಡಲ್ ನ ಹೈ ಆಗಿರತ್ತೆ. ಸೊ ನೀವು ಇಲ್ಲಿ ಎಂಟ್ರಿ ಆದ್ರೆ ನಿಮ್ಮ ಎಕ್ಸಿಟ್ ಯಾವಾಗಲೂ 1:2 ಇರಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಇರತ್ತೆ, ಒಂದು 40 ಪಾಯಿಂಟ್ಸ್ ಇದೆ ಅನ್ಕೊಳ್ಳಿ. ಸೊ ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿರ್ಬೇಕು ಅಂದ್ರೆ ನಿಮ್ಮ ಎಂಟ್ರಿ ಇಲ್ಲಿಂದ ಅಂದ್ರೆ ನಿಮ್ಗೆ ಮಿನಿಮಮ್ ಒಂದು 80 ಪಾಯಿಂಟ್ಸ್ ಇರಬೇಕು. ಓಕೆನಾ, ಸೊ ನೋಡ್ಬೋದು 80 ಪಾಯಿಂಟ್ಸ್. ನಿಮ್ಮ ಎಂಟ್ರಿ ಬಂದ್ಬಿಟ್ಟು ಇದಾಗಿರುತ್ತೆ, ನಿಮ್ಮ ಎಕ್ಸಿಟ್ ಬಂದು ಇದಾಗಿರುತ್ತೆ, ನಿಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇದಾಗಿರುತ್ತೆ. ಓಕೆನಾ, ಸೊ ನೋಡ್ಬೋದು ನಿಮ್ಗೆ ಮಾರ್ಕೆಟ್ ಹೇಗೆ ನಿಮ್ಗೆ ಪರ್ಫೆಕ್ಟ್ ಒಂದ್ಸತಿ ಅದು ರಿವರ್ಸ್ ತಗೊಂಡ್ಮೇಲೆ IBH ಇಂದ ರಿವರ್ಸ್ ತಗೊಂಡ್ಮೇಲೆ ನಿಮ್ಮ ಎಂಟ್ರಿ ಆದ್ಮೇಲೆ
ಮಾರ್ಕೆಟ್ ಮತ್ತೆ ರಿವರ್ಸ್ ತಗೊಂಡಿದೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಮತ್ತೇನಾಗಿದೆ ಮತ್ತೆ ರಿವರ್ಸ್ ತಗೊಂಡು ನಿಮ್ಮ ಟಾರ್ಗೆಟ್ 1:2 ಏನಿದೆ ಅದು ರೀಚ್ ಆಗಿದೆ. ಸೊ ಈ ಒಂದು ಸ್ಟ್ರಾಟಜಿನ ನಾವು ಎಲ್ಲಾ ದಿನಗಳು ಮಾಡಕ್ಕಾಗಲ್ಲ. ಯಾವಾಗ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೋ ಅಂತ ದಿನ ನಾವು ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದು. ಸೈಡ್ ವೇಸ್ ಇರೋ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ IBH ಮತ್ತೆ IBL ಅಂದ್ರೆ ಇನಿಷಿಯಲ್ ಬ್ಯಾಲೆನ್ಸ್ 1 ಅವರ್ ಇನಿಷಿಯಲ್ ಬ್ಯಾಲೆನ್ಸ್ ಕ್ಯಾಂಡಲ್ ಇರುತ್ತಲ್ಲ, ಅದು ತುಂಬಾ ವೈಡ್ ಆಗಿರುತ್ತೆ, ಅಂದ್ರೆ ತುಂಬಾ ಬಿಗ್ ಆಗಿರುತ್ತೆ. ಅಂತ ಒಂದು ಕ್ಯಾಂಡಲ್ ಗೆ ನೀವೇನ್ ಮಾಡ್ತೀರಾ, ಹೈ ಲೋನ ನೀವು ಮಾರ್ಕ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಯಾವಾಗ ಸ್ಟ್ರಾಂಗ್ ಆಗಿ ನಿಮ್ಗೆ ಇಲ್ಲಿ ಡಬಲ್ ಕನ್ಫರ್ಮೇಶನ್ ಏನು ಅಂದ್ರೆ ಫಸ್ಟ್ ಇಲ್ಲಿ ರಿಜೆಕ್ಷನ್ ಆಗಿದೆ, ಇಲ್ಲಿ ಒಂದು ರಿಜೆಕ್ಷನ್ ಆಗಿದೆ. ಸೊ ನೀವು ಇಲ್ಲಿ ಎಂಟ್ರಿ ಕೊಡಲ್ಲ. ನಿಮ್ಮ ರೂಲ್ಸ್ ಏನು, IBH IBL ಮೇಲೆ ಇದ್ದಾಗ ನೀವು ಬೈ ಮಾಡ್ತೀರಾ ಅಥವಾ ಸೆಲ್ ಮಾಡ್ತೀರಾ ಅಂತ ಅಲ್ವಾ. ಸೊ ನೀವೇನ್ ಮಾಡ್ತೀರಾ, ಮಾರ್ಕೆಟ್ ಒಂದ್ಸತಿ ಇದು ಬ್ರೇಕ್ ಆಗಿ ಇಲ್ಲಿ ಬಂದಾಗ ನಿಮ್ಮ ಎಂಟ್ರಿ ಇದಾಗಿರುತ್ತೆ ಅನ್ಕೊಳ್ಳಿ, ನಿಮ್ಮ ಎಂಟ್ರಿ ಇದಾಗಿರುತ್ತೆ, ಮತ್ತೆ ನಿಮ್ಮ ಎಕ್ಸಿಟ್ ಬಂದ್ಬಿಟ್ಟು ನೆಕ್ಸ್ಟ್ IBH ಆಗಿರುತ್ತೆ. ಸೊ ನೀವು ಇಲ್ಲಿಂದ ಇಲ್ಲಿ ಪ್ರಾಫಿಟ್ ಮಾಡಿದ್ರಿ, ಸ್ಟ್ರಾಂಗ್ ಮಾರ್ಕೆಟ್ ಹೋಯ್ತು, ಇಲ್ಲಿಂದ ಇಲ್ಲಿ ಪ್ರಾಫಿಟ್ ಮಾಡಿದ್ರಿ, ನಿಮ್ಮ ಸ್ಟಾಪ್ ಲಾಸ್ ಇದಾಗಿರುತ್ತೆ, ನೀವು ಇಲ್ಲಿಂದ ಪ್ರಾಫಿಟ್ ಮಾಡಿದ್ರಿ. ಮತ್ತೆ ಮಾರ್ಕೆಟ್ ನಿಮ್ಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದೆ IBH ಅಲ್ಲೇ ಸೆಲ್ ಮಾಡೋದಿಕ್ಕೆ. ಸೊ ನೀವೇನ್ ಮಾಡ್ತೀರಾ, ಈ ಒಂದು IBH ಅಲ್ಲೇ ಸೆಲ್ ಮಾಡ್ತೀರಾ, ಆಗ ಮಾರ್ಕೆಟ್ ನಿಮ್ಗೆ ಮತ್ತೆ ಏನಾಗುತ್ತೆ, ಡೌನ್ ಟ್ರೆಂಡ್ ಗೆ ಟ್ರಾವೆಲ್ ಆಗ್ತಾ ಬರುತ್ತೆ. ಸೊ ಒಂದೇ ದಿನ ಸೈಡ್ ವೇ ಮಾರ್ಕೆಟ್ ಅಲ್ಲಿ ನಿಮ್ಗೆ 2 ತರ ಒಂದು ಟ್ರೇಡ್ ನೀವು ಸಿಕ್ಕಿದೆ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತು ಅನ್ಕೊಳ್ಳಿ, ನಿಮ್ಗೆ ಇಲ್ಲಂತೂ ಪ್ರಾಫಿಟ್ ಮಾಡಿರ್ತೀರಾ. ಯಾವಾಗ ನೀವು 1:2 ರಿಸ್ಕ್ ರಿವಾರ್ಡ್ ಅಲ್ಲ ನೀವು ಟ್ರೇಡ್ ಮಾಡ್ತೀರಾ ಇಂಟ್ರಾಡೇಲೆ ವಿತ್ ರೂಲ್ಸ್ ಮಾಡ್ಕೊಂಡು ವಿತ್ ಡಿಸಿಪ್ಲಿನ್ ಆಗಿ, ನಿಮ್ಗೆ ಇಂಟ್ರಾಡೇಲೆ ಪ್ರಾಫಿಟ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ನೋಡ್ಬೋದು, ಫಸ್ಟ್ ಎಂಟ್ರಿ ಮತ್ತೆ ಎಕ್ಸಿಟ್ 1:2 ಅಲ್ಲಿ ಇಲ್ಲೆಲ್ಲ ಎಕ್ಸಿಟ್ ಆಗ್ತೀರಾ. ಸೆಕೆಂಡ್ ಎಂಟ್ರಿ 1:2 ಅಲ್ಲೇ ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ. ಓಕೆನಾ. ಸೊ 8th ನಿಮ್ಗೆ 2 ಟ್ರೇಡ್ ಸಿಕ್ತು ಸೈಡ್ ವೇ ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್ ಸೇಮ್ 9th ಏನಾಗಿದೆ ಅಂತ ನೋಡ್ಬೋದು. 9th ಒಂದು ಲೋ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಹೈ ಬಂದ್ಬಿಟ್ಟು 1 2 3 4 5 6 7 8 9 10 11 12. ಸೊ 12 ಬಂದ್ಬಿಟ್ಟು ನಿಮ್ಗೆ ಇದಾಗಿರುತ್ತೆ. ಓಕೆನಾ. ಬಟ್ ಇದು ನಿಮ್ಗೆ ಸೈಡ್ ವೇ ಮಾರ್ಕೆಟ್ ಆಗಲ್ಲ, ಇದು ನಿಮ್ಗೆ ಟ್ರೆಂಡಿಂಗ್ ಮಾರ್ಕೆಟ್ ಆಗುತ್ತೆ. ಏನಕ್ಕೆ, ಇನಿಷಿಯಲ್ ಬ್ಯಾಲೆನ್ಸ್ ನಿಮ್ಗೆ ತುಂಬಾ ನ್ಯಾರೋ ಆಗಿದೆ. ಸೊ ಹಾಗಾಗಿ ಇದು ನಿಮ್ಗೆ ಏನಾಗುತ್ತೆ, ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಆಗುತ್ತೆ. ಇಂಥ ಟೈಮಲ್ಲಿ ನೀವು ಹೇಗೆ ಟ್ರೇಡ್ ಮಾಡಬೇಕು ಅಂದ್ರೆ, ಇನಿಷಿಯಲ್ ಬ್ಯಾಲೆನ್ಸ್ ಯಾವಾಗ ನಿಮ್ಗೆ ನ್ಯಾರೋ ಇರುತ್ತೋ, ಅಂದ್ರೆ ಎಕ್ಸಾಂಪಲ್ ಸ್ಟಾರ್ಟಿಂಗ್ 1 ಅವರ್ ಕ್ಯಾಂಡಲ್ ಯಾವಾಗ ನಿಮ್ಗೆ ತುಂಬಾ ನ್ಯಾರೋ ಅಂದ್ರೆ ತುಂಬಾ ಸ್ಮಾಲ್ ಆಗಿರುತ್ತೋ, ಈ ತರ ಒಂದು ಇರುತ್ತೋ. ಓಕೆನಾ. ಈ ಎಕ್ಸಾಂಪಲ್ ಇದನ್ನ ನಾನು 1 ಅವರ್ಗೆ ಕನ್ವರ್ಟ್ ಮಾಡಿ ನಿಮ್ಗೆ ಆ ಒಂದು ತೋರಿಸಿದ್ರೆ 9th ಇನ್ನ ಈಸಿಯಾಗಿ ಅರ್ಥ ಆಗತ್ತೆ. Zero 9. So 9th 1 hour ಓಕೆ. ಇದು 9th ಕ್ಯಾಂಡಲ್ ಹೈ ಮತ್ತೆ ಲೋ ಹಾಕೊಂಡಿದ್ದೀರಾ, ಹೈ ಮತ್ತೆ ಲೋ ಹಾಕೊಂಡಿದ್ದೀರಾ. ನೋಡ್ಬೋದು ಇಲ್ಲಿ ಇನಿಷಿಯಲ್ ಬ್ಯಾಲೆನ್ಸ್ ಕ್ಯಾಂಡಲ್ ಬಂದ್ಬಿಟ್ಟು ನಿಮ್ಗೆ ತುಂಬಾ ಏನಾಗಿದೆ, ನ್ಯಾರೋ ಆಗಿದೆ, ತುಂಬಾ ಚಿಕ್ಕದಾಗಿದೆ. ಪ್ರೀವಿಯಸ್ 8th ಡೇಟ್ ಅಲ್ಲಿ ನಾವು ನೋಡಿರೋ ಪ್ರಕಾರ ಇದು ತುಂಬಾ ವೈಡ್ ಆಗಿಲ್ಲ, ಸೊ ತುಂಬಾ ನ್ಯಾರೋ ಆಗಿದೆ. ಇಂಥದ್ರಿಂದ ನೀವು ಹೇಗೆ ಟ್ರೇಡ್ ಮಾಡಬೇಕು, ಸಪ್ಲೈ ಮತ್ತೆ ಡಿಮ್ಯಾಂಡ್ಸ್ ಅನ್ನು ಮಾರ್ಕ್ ಮಾಡ್ಕೊಂಡು ಅಂದ್ರೆ, ಓಕೆ, ಹೈ ಲೋನ ನೀವು IBH ಮತ್ತೆ IBL ನ ಮಾರ್ಕ್ ಮಾಡ್ಕೊಂಡಿರ್ತೀರಾ. IBH ಮತ್ತೆ IBL ನ ಮಾರ್ಕ್ ಮಾಡ್ಕೊಳ್ತೀರಾ. ಇಂಥ ಒಂದು ಡೇಲೆ ಅಂದ್ರೆ ಯಾವಾಗ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ತುಂಬಾ ನ್ಯಾರೋ ಆಗಿರುತ್ತೋ ಅಂತ ಡೇಲೆ ನಿಮ್ಗೆ ಮಾರ್ಕೆಟ್ ಆ ಒಂದು IBH ಅಥವಾ IBL ನ ಬ್ರೇಕ್ ಮಾಡುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗೆ ಇಲ್ಲಿ ನೋಡ್ಬೋದು, ಮಾರ್ಕೆಟ್ ಈ ಒಂದು IBH ನ ಕ್ಲೀನ್ ಬ್ರೇಕ್ ಆಗಿದೆ. ಇಂಥ ಒಂದು ಟೈಮಲ್ಲಿ ನೀವು ಹೇಗೆ ಟ್ರೇಡ್ ನ ತಗೊಳ್ಬೇಕು ಅಂದ್ರೆ, ಇಲ್ಲಿ ನೋಡ್ಬೋದು ಒಂದು ಹೈನ ಕ್ರಿಯೇಟ್ ಮಾಡಿದೆ. ಓಕೆನಾ. ಹೈನ ಕ್ರಿಯೇಟ್ ಮಾಡಿ ನಿಮ್ಗೆ ಇಲ್ಲೊಂದು ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ನ ಕ್ರಿಯೇಟ್ ಮಾಡಿದೆ. ಓಕೆನಾ. ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಪುಲ್ ಬ್ಯಾಕ್ ತಗೊಂಡಾಗ ನಿಮ್ಮ ಎಂಟ್ರಿ ಇದಾಗಿರುತ್ತೆ. ನೀವು ಎಂಟ್ರಿ ಇಲ್ಲಿ ತಗೊಂಡ್ರೆ
ನಿಮ್ಮ ಸ್ಟಾಪ್ ಲಾಸ್ ಇದಾಗಿರತ್ತೆ. ಓಕೆನಾ, ನೀವು ಎಂಟ್ರಿ ಇಲ್ಲಾರು ತಗೋಬಹುದು ಅಥವಾ ಇಲ್ಲಾರು ತಗೋಬಹುದು. ಸೊ ಇಲ್ಲಿ ತಗೊಂಡು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರಲ್ಲ, ನಿಮ್ಮ ಎಂಟ್ರಿ ಇಲ್ಲಿ ತಗೊಂಡ್ರು ಏನಾಗುತ್ತೆ, ನಿಮ್ಮ 1:2 ಅಂತ ಕನ್ಸಿಡರ್ ಮಾಡಿದ್ರು ನಿಮ್ಮ ಎಕ್ಸಿಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲ ಆಗಿರುತ್ತೆ. ಈ ಒಂದು ನಿಮ್ಮ ಎಕ್ಸಿಟ್ ಆಗಿರುತ್ತೆ. ಸೊ ಈ ಒಂದು ಸ್ಟ್ರಾಟಜಿ ಬಂದು ಮೇನ್ಲಿ IBH ಮತ್ತೆ IBL ಒಂದು ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್ಗೆ ಒಂದು ಬ್ಯಾಕಪ್ ಆಗಿ ಈ ಒಂದು ಸ್ಟ್ರಾಟಜಿನ ಮಾಡಿದೆ. ಇಲ್ಲಿ 2 ಸ್ಟ್ರಾಟಜಿ ಗೊತ್ತಾಗಿದೆ. ಒಂದು, ಯಾವಾಗ ಇನಿಷಿಯಲ್ ಬ್ಯಾಲೆನ್ಸ್ 1 ಅವರ್ ಇನಿಷಿಯಲ್ ಬ್ಯಾಲೆನ್ಸ್ ಕ್ಯಾಂಡಲ್ ತುಂಬಾ ವೈಡ್ ಆಗಿರುತ್ತೋ ಆಗ ಮಾರ್ಕೆಟ್ ಸೈಡ್ ವೇಲ್ ಇರುತ್ತೆ. ನಾನು ವಿತ್ ಡ್ರಾಯಿಂಗ್ ತೋರಿಸ್ಬೇಕು ಅಂದ್ರೆ ಹಾಗೇನು, ಇದು 1 ಅವರ್ ಕ್ಯಾಂಡಲ್. ಓಕೆನಾ, ಇದು 1 ಅವರ್ ಕ್ಯಾಂಡಲ್, ಇದು ಹೈ ಮತ್ತೆ ಲೋ. ಈ ಟೈಮಲ್ಲೇ ಮಾರ್ಕೆಟ್ ಏನಾಗುತ್ತೆ ನಿಮ್ಗೆ ಜಸ್ಟ್ ಒಂದು ಸೈಡ್ ವೇಲೆ ಆಟ ಆಡ್ತಾ ಇರತ್ತೆ. ಸೊ ಅವಾಗ ನೀವು ನಾರ್ಮಲ್ ಏನ್ ಮಾಡ್ಬೇಕು, ಮಾರ್ಕೆಟ್ ಯಾವಾಗ ಈ ಒಂದು ಟೈಮಲ್ಲಿ ಬರುತ್ತೋ ವಿತ್ ಕನ್ಫರ್ಮೇಶನ್ ನೀವು ಇಲ್ಲಿ ಎಂಟ್ರಿ ಆಗಿ ನೀವು ಎಕ್ಸಿಟ್ ಇಲ್ಲಿ 1:2 ಪ್ರಕಾರ ಎಕ್ಸಿಟ್ ಆಗ್ತೀರಾ. ಮತ್ತೆ ಮಾರ್ಕೆಟ್ ಯಾವಾಗ ರಿವರ್ಸ್ ತಗೊಳುತ್ತೋ ನಿಮ್ಗೆ ಇಲ್ಲಿ ಎಂಟ್ರಿ ಆಗಿ ನೀವು ಇಲ್ಲಿ 1:2 ಅಲ್ಲಿ ಎಕ್ಸಿಟ್ ಆಗ್ತೀರಾ. ಹಾಗೆ ನೀವು ಸೈಡ್ ವೇಲೆ ನೀವು ಟ್ರೇಡ್ ಮಾಡ್ತಾ ಬರ್ತೀರಾ. ಬಟ್ ಮಾರ್ಕೆಟ್ ಯಾವಾಗ ಇನಿಷಿಯಲ್ ಬ್ಯಾಲೆನ್ಸ್ ತುಂಬಾ ನ್ಯಾರೋ ಆಗಿರುತ್ತೋ ಆಗ ಮಾರ್ಕೆಟ್ ಈ ಒಂದು IBH ಮತ್ತೆ IBL ನ ಬ್ರೇಕ್ ಮಾಡುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. IBH ಮತ್ತೆ IBL ಇನಿಷಿಯಲ್ ಬ್ಯಾಲೆನ್ಸ್ ನ ಬ್ರೇಕ್ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅವಾಗ ನಿಮ್ಮ ಎಂಟ್ರಿ ಹೇಗಿರ್ಬೇಕು ಅಂದ್ರೆ, ಮಾರ್ಕೆಟ್ ಹೀಗೆ ಆಟಾಡಿ ಈಗ ಒಂದ್ಸತಿ ಬ್ರೇಕ್ ಆಗತ್ತೆ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಈ ಒಂದು ಇದನ್ನ ಬ್ರೇಕ್ ಮಾಡಿ ಹೋಗಿರತ್ತಲ್ಲ, ಆಗ ನೆಕ್ಸ್ಟ್ ಟೈಮ್ ನೀವೇನ್ ಮಾಡ್ತೀರಾ, ಈ ಒಂದು ಎಂಟ್ರಿ ಕೊಟ್ಬಿಟ್ಟು 1:2 ತಗೊಂಡು ನೀವೇನ್ ಮಾಡ್ತೀರಾ, ಎಕ್ಸಿಟ್ ಆಗ್ತೀರಾ. ಅಕಸ್ಮಾತ್ ಮಾರ್ಕೆಟ್ ಹೀಗೆ ಬಂದು ಹೀಗೆ ಏನಾದ್ರು ಡೌನ್ ಟ್ರೆಂಡ್ ಟ್ರಾವೆಲ್ ಆಗಿ ಈ ಒಂದು ಝೋನ್ಗೆ ಫ್ರೆಶ್ ಝೋನ್ಗೆ ಬಂದಾಗ ನಿಮ್ಮ ಎಂಟ್ರಿ ತಗೊಂಡು ನೀವೇನ್ ಮಾಡ್ತೀರಾ, 1:2 ಪ್ರಕಾರ ಎಕ್ಸಿಟ್ ಆಗ್ತೀರಾ. ಸೊ ನೀವು ಈ ತರ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ಮತ್ತೆ ಇನಿಷಿಯಲ್ ಬ್ಯಾಲೆನ್ಸ್ ನ ಯೂಸ್ ಮಾಡ್ಕೊಂಡು ಡೈಲಿ ಟ್ರೇಡ್ ಮಾಡ್ತಾ ಹೋಗ್ಬೋದು. ನಾನು ಇವತ್ತು ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ, ಲೈವ್ ಮಾರ್ಕೆಟ್ ಅಲ್ಲಿ ಹೇಗೆ ಇವತ್ತು ವರ್ಕ್ ಆಗಿದೆ ಅಂತ. ನೋಡ್ಬೋದು, ಇವತ್ತು ಲೈವ್ ಮಾರ್ಕೆಟ್ ನಡೀತಾ ಇದೆ. ಲೈವ್ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಫಸ್ಟ್ ಒಂದು ಹೈ ಕ್ರಿಯೇಟ್ ಆಗಿದೆ. ಓಕೆನಾ, ಹೈ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ 1 2 3 4 5 6 7 8 9 10 11 12. ಸೊ 12th ಕ್ಯಾಂಡಲ್ ಇದಾಗಿದೆ. ಓಕೆನಾ, 12th ಕ್ಯಾಂಡಲ್ ಇದಾಗಿದೆ. ನೀವು ಏನ್ ಮಾಡ್ತೀರಾ, ಮಾರ್ಕೆಟ್ ಬ್ರೇಕ್ ಆಗಿದೆ, ಬಟ್ ನೀವು ಎಂಟ್ರಿ ತಗೊಳ್ಳೋದಕ್ಕೆ ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ನಿಮ್ಗೆ ಇದೇ ತರ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗಿಲ್ಲ. ಮಾರ್ಕೆಟ್ ಏನಾಗಿದೆ, ಮತ್ತೆ ರಿವರ್ಸ್ ತಗೊಂಡು ನೆಕ್ಸ್ಟ್ ಕ್ಯಾಂಡಲ್ ನಿಮ್ಗೆ ಒಂದು ಅಪ್ ಟ್ರೆಂಡ್ಗೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ನಿಮ್ಮ ಒಂದು ಎಂಟ್ರಿ ಯಾವ್ದಾಗಿರುತ್ತೆ ಅಂದ್ರೆ, ನಿಮ್ಮ ಒಂದು ಎಂಟ್ರಿ ಇದಾಗಿರುತ್ತೆ. ಓಕೆನಾ, ಎಂಟ್ರಿ ಇದಾಗಿರುತ್ತೆ. ನಿಮ್ಮ ಎಕ್ಸಿಟ್ ಬಂದ್ಬಿಟ್ಟು ಇದಾಗಿರುತ್ತೆ. ಅಂದ್ರೆ ಇಲ್ಲಿಗಿಂದ ಇಲ್ಲಿಗೆ ನಿಮ್ಮ ಪಾಯಿಂಟ್ಸ್ ಎಷ್ಟಾಗಿರುತ್ತೆ ಅಂದ್ರೆ 11 ಪಾಯಿಂಟ್ಸ್ ಅಥವಾ ಒಂದು 15 ಪಾಯಿಂಟ್ಸ್ ಅನ್ಕೊಳ್ಳಿ. ಸೊ 15 ಪಾಯಿಂಟ್ಸ್ ನೀವು ಇಲ್ಲಿ ಸ್ಟಾಪ್ ಲಾಸ್ ಇಡ್ತೀರಾ ಅಂದ್ರೆ ನಿಮ್ಮ ಪ್ರಾಫಿಟ್ ಬಂದ್ಬಿಟ್ಟು 30 ಪಾಯಿಂಟ್ಸ್ ಅಥವಾ 40 ಪಾಯಿಂಟ್ಸ್ 1:2. ಸೊ ನಿಮ್ಗೆ ನೋಡ್ಬೋದು ಹೇಗೆ ಇನಿಷಿಯಲ್ ಬ್ಯಾಲೆನ್ಸ್ ನ ತಗೊಂಡು ನೀವು ಸಪ್ಲೈ ಮತ್ತೆ ಡಿಮ್ಯಾಂಡ್ ಝೋನ್ ಅಲ್ಲೇ ಟ್ರೇಡ್ ಮಾಡಿ ನೀವು ಪ್ರಾಫಿಟ್ ಮಾಡ್ಬೋದು ಅಂತ. ನೋಡಿ, ಇಲ್ಲಿಂದ ನಿಮ್ಗೆ ಇಲ್ಲಿ ತನಕ ನಿಮ್ಗೆ ಮಾರ್ಕೆಟ್ ಅಪ್ ಟ್ರೆಂಡಿಗೆ ಟ್ರಾವೆಲ್ ಆಗಿದೆ. ಸೊ ನಿಮ್ಮ ಎಂಟ್ರಿ ಇದಾಗಿರುತ್ತೆ, ಎಕ್ಸಿಟ್ ಇದಾಗಿರುತ್ತೆ 1:2, ನಿಮ್ಮ ಸ್ಟಾಪ್ ಲಾಸ್ ಇದಾಗಿರುತ್ತೆ. ಸೊ ವಿತೌಟ್ ಹಿಟ್ಟಿಂಗ್ ಸ್ಟಾಪ್ ಲಾಸ್ ಅದೇನಾಗಿದೆ, ಮಾರ್ಕೆಟ್ ಇಲ್ಲಿ ತನಕ ನಿಮ್ಗೆ ರಿವರ್ಸ್ ತಗೊಂಡಿದೆ. ಸೊ ಈ ತರ ಒಂದು ಇನಿಷಿಯಲ್ ಬ್ಯಾಲೆನ್ಸ್ ನ ನೀವು ಇಟ್ಕೊಂಡು ಟ್ರೆಂಡ್ ಯಾವ ತರ ಇದೆ ಅವತ್ತಿನ ದಿನ ಅಂದ್ರೆ, ಅವತ್ತು ಮಾರ್ಕೆಟ್ ಟ್ರೆಂಡಿ ಆಗಿದ್ಯಾ, ಸೈಡ್ ವೇಸ್ ಅಲ್ಲಿ ಇದೆಯಾ, ಓಕೆನಾ, ಡಬಲ್ ಡಿಸ್ಟ್ರಿಬ್ಯೂಷನ್ ಡೇ ಆಗಿದ್ಯಾ. ಸೊ ಈ ತರನು ಕಂಡು ಇಟ್ಕೊಳ್ಬಹುದು. ಮತ್ತೆ ಆ ಒಂದು IBH ಮತ್ತೆ IBL ನ ಯೂಸ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡ್ತಾನು ಹೋಗ್ಬೋದು. ಸೊ ಮೋಸ್ಟ್ಲಿ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಒಂದು ವೀಕೆಂಡ್ ಕ್ವಶನ್ ಅಂಡ್ ಆನ್ಸರ್ಸ್ ಕ್ಲಾಸ್ ಅಲ್ಲಿ ನೀವು ಕ್ವಶನ್ಸ್ ನ ರೈಸ್ ಮಾಡಿ ನಿಮ್ಮ ಆನ್ಸರ್ಸ್ ನ ಪಡ್ಕೊಳ್ಬಹುದು. ಥ್ಯಾಂಕ್ ಯು.